ಇದು ಯಾವುದೋ ಬಿತ್ತನೆ ಮಾಡಿ ಹಸುರಾದ ಹೊಲ ಅನ್ಕೊಂಡ್ರ? ಇಲ್ಲ, ಇದು ಮಳೆಗೆ ತೊಯ್ದು ಒಣಗಿಸಿಟ್ಟ ಜೋಳದಿಂದ ಮೊಳಕೆ ಒಡೆದು ಹುಟ್ಟಿದ ಜೋಳದ ಸಸಿಗಳಿಂದಾದ ಹಸುರು. ಹೌದು, ವಿಪರೀತ ಮಳೆ ರೈತರಿಬ್ಬರ ಕಣ್ಣೀರಿಗೆ ಕಾರಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ದನಗನಹಳ್ಳಿಯ ರೈತರಿಬ್ಬರ ವರ್ಷದ ಶ್ರಮ ವರ್ಷಧಾರೆಯಿಂದಾಗಿ ವ್ಯರ್ಥವಾಗಿದೆ. ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಜಯ್ ಗಣಪತಿ ದಳವಿ ಹಾಗೂ ರಾಮು ಮಹಾದೇವಪ್ಪ ದಳವಿಯವರು ಒಣಗಿಸಲು ಹಾಕಿದ ಮೆಕ್ಕೆಜೋಳ ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಸಿಲುಕಿ ಸುಮಾರು 3 ಲಕ್ಷ ಮೌಲ್ಯದ ಬೆಳೆ ಸಂಪೂರ್ಣ ನಾಶವಾದ ಮನಕಲಕುವ ಘಟನೆ ಶಿರಸಿಯ ದನಗನಹಳ್ಳಿಯಲ್ಲಿ ನಡೆದಿದೆ. ಈ ಬಾರಿ ಪ್ರತಿ ಸಲಕ್ಕಿಂತ ಮಾನ್ಸೂನ್ ತುಸು ಬೇಗವೇ ಆರಂಭವಾಗಿದ್ದು ಮೇ ತಿಂಗಳಿನಲ್ಲಿಯೇ ಮಳೆಯ ಅಬ್ಬರ ಜೋರಾಗಿತ್ತು. ಈ ಹಿನ್ನೆಲೆಯಲ್ಲಿ ಜೋಳದ ಕಟಾವಿಗೆ ರೈತರಿಗೆ ಸಮಯವೇ ಸಿಗದ ಪರಿಣಾಮ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎಂಬಂತಾಗಿದೆ. ಫಸಲನ್ನೇ ನಂಬಿ ಬದುಕುತ್ತಿದ್ದ ರೈತರು ಬೆಳೆ ನಾಶದಿಂದ ಕಂಗಾಲಾಗಿ ಕೂತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸೂಕ್ತ ಪರಿಹಾರ ನೀಡಬೇಕು ಎಂಬುದು ರೈತರ ವಿನಂತಿ. ಇವನು ವಿಜಯ ಗಣಪತಿ ದಳವಿ ರೈತ. 5 ಎಕರೆ ಜೋಳ ಹಾಕಿದ್ದು ಅಕಾಲಿಕ ಮಳೆಯಿಂದ ಕಣದಲ್ಲಿ ಒಣಗಿರ್ತಕ್ಕಂಥ ಜೋಳ ಎಲ್ಲ ಮಳೆಗೆ ಹಾನಿಯಾಗಿ ಕನಿಷ್ಠ 4-5 ಲಕ್ಷ ರೂಪಾಯಿ ಹಾನಿಗೊಳಗಾದ ರೈತ. ಇವನಿಗೆ ಉಳಿದಿರೋದು ಒಂದೇ ಒಂದು ಆತ್ಮಹತ್ಯೆ. ಅದಕ್ಕೆ ಯಾವುದೇ ಇಲಾಖೆಯವರು ಕೂಡಲೇ ಅದಕ್ಕೆ ಸ್ಪಂದಿಸಿ ಅವನಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೂ ದನಗನಹಳ್ಳಿಯ ಎಲ್ಲ ರೈತ ಬಾಂಧವರು ಇದಕ್ಕೆ ಸಹಕಾರದಿಂದ ಕೂಡಿದ್ದೇವೆ. ಫೆಬ್ರವರಿಯಲ್ಲಿ ಬಿತ್ತನೆ ಮಾಡಿದ್ದೆವು, ಆದರೆ ಮೆಕ್ಕೆಜೋಳ ಕೊಯ್ಲು ಮಾಡಿದ ಮರುದಿನವೇ ಮಳೆ ಬಂದ ಪರಿಣಾಮ ಎಲ್ಲ ಬೆಳೆಯೂ ನಾಶವಾಗಿದೆ. ಎಷ್ಟೇ ಕಷ್ಟಪಟ್ಟು ಬೆಳೆ ಉಳಿಸಲು ಪ್ರಯತ್ನ ಮಾಡಿದರೂ ನಮ್ಮಿಂದ ಅದು ಸಾಧ್ಯವೇ ಆಗಲಿಲ್ಲ ಎಂದು ಮಾಧ್ಯಮದೆದುರು ಅಳಲು ತೋಡಿಕೊಂಡಿದ್ದಾರೆ. ವಿಜಯ್ ಗಣಪತಿ ದಳವಿ ಅಂತ ಜನವರಿಯಲ್ಲಿ ಜೋಳ ಹಾಕಿದ್ವಿ. ಈಗ 1 ವಾರದ ಹಿಂದೆ ಜೋಳ ತಂದು ಹಾಕಿದ್ವಿ. ಇಲ್ಲಿ ಒಡಿಸಿದ ಕೂಡಲೇ ಮಳೆ ಸ್ಟಾರ್ಟ್ ಆಗಿ ಹೊಚ್ಚಿದ್ರು, ಗಿರ್ಪಲೆಲ್ಲ ಹಾಕಿದ್ರು, ಏನು ಮಾಡಲಿಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಕಾರಣದಿಂದ ಓಟು ಮೆಳಿಕೆ ಬಂದು ಎಲ್ಲ ಇದಾಗ್ಬಿಟ್ಟಿದೆ. ಇನ್ನು ಹೊಲದಾಗ ನೀರಾಗ ಇನ್ನೂ ತೆನಿಗಿನಿ ಎಲ್ಲ ಹಂಗೈತಿ. ಬೆಳೆಯಿಂದ ಹಾನಿಯಾಗಿದ್ದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ತಹಸೀಲ್ದಾರರು, ಶಾಸಕರು ಸ್ಥಳಕ್ಕೆ ಬಂದು ಈ ರೈತನಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಸುತ್ತೇನೆ. ಮಾಧ್ಯಮದವರು ಕೂಡ ಎಲ್ಲರಿಗೂ ಈ ಸುದ್ದಿಯನ್ನು ಮುಟ್ಟಿಸಲಿ, ಅವರು ಇಲ್ಲಿಗೆ ಬರುವಂತಾಗಲಿ, ಈ ರೈತನ ಗೋಳನ್ನು ನೋಡಿ ಅವನಿಗೆ ಪರಿಹಾರನ ಕೊಡಲಿ ಅಂತ ಹೇಳಿ ಭಾವಿಸ್ತಾ ಇದ್ದೇವೆ. ನಾವು ಕೂಡ ಜೋಳ ಬೆಳೆದಿದ್ವಿ. ಇದೇ ಕಣದಾಗ ಹಾಕಿ ಒಣಗಿಸಿದ್ವಿ. ಕಾನಹಳ್ಳಿಯವ್ರ ಕಣ ಇದು. ಅವ್ರ ಕಣದಿಂದನೂ ಎಲ್ಲ ರೈತರಿಗೂ ಅನುಕೂಲ ಆಗಿತ್ತು. ಅದನ್ನು ನಾವು ತೆಗೆದು ಮರುದಿವಸನೇ ಇವ್ರದ್ದು ಸಿಕ್ಕಂಬಿತ್ತು. ಈಗ ಎಲ್ಲ ನೀವು ಅಧಿಕಾರಿಗಳು ಬಂದು ನಿಂತ್ಕೊಂಡು ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ತಕ್ಕ ಪರಿಹಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸ್ಥಳಕ್ಕೆ ಬಂದು ಎಲ್ಲ ಬಂದು ಭೇಟಿ ಕೊಟ್ಟು ನೋಡ್ರಿ ಒಂದ್ಸರಿ ಅಧಿಕಾರಿಗಳು. ಕಷ್ಟಪಟ್ಟು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದಿರುವುದು, ಇಲ್ಲವೇ ಈ ಬಗೆಯ ಹವಾಮಾನ ವೈಪರೀತ್ಯದಿಂದ ಬೆಳೆ ನಾಶ ಆಗುವ ಮೂಲಕ ರೈತರ ಜೀವನ ಸಂಕಷ್ಟ ಸ್ಥಿತಿಯಲ್ಲಿದೆ. ಇದರಿಂದಾಗಿ ರೈತರ ಆತ್ಮಹತ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಈ ಹಿನ್ನೆಲೆಯಲ್ಲಿ ನಷ್ಟ ಅನುಭವಿಸಿದ ರೈತರ ಸಂಕಷ್ಟವನ್ನು ಅರಿತು ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಸೂಕ್ತ ಪರಿಹಾರ ನೀಡಿ ರೈತರಿಗೆ ನೆರವಾಗಬೇಕೆನ್ನುವುದೇ ವಿಶ್ವಂಬರ ಟಿವಿ ಆಶಯ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.